ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ತಮಗೆ ಮಾಹಿತಿಗಾಗಿ ನೀಡ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ 9ನೇ ಮಾದರಿ ಮತ್ತು ಇದು ಫಿಗರ್ ಫಾರ್ಮಿಂಗ್ ಅಥವಾ ಆಕೃತಿ ರಚನೆಗಳ ಕುರಿತಾಗಿ ಇರುವಂತಹ ಪ್ರಶ್ನೆಗಳಾಗಿರುತ್ತವೆ. ಇಲ್ಲಿ ಏನು ಇದರ ಬಗ್ಗೆ ತಮಗೆ ಸಿಂಪಲ್ ಆಗಿ ಹೇಳುವುದಾದರೆ, ಇಲ್ಲಿ ಏನು ಪ್ರಶ್ನೆ ಚಿತ್ರ ಕೊಡಲಾಗಿರುತ್ತೆ, ಇದರಲ್ಲಿ ಕತ್ತರಿಸಿದ ಭಾಗಗಳಿರ್ತವೆ. ಇವುಗಳಿಂದ ತಯಾರಾದಂತಹ ಒಂದು ಚಿತ್ರ ಇಲ್ಲಿ ಅದು ಒಂದು ಅರ್ಥ ಬರುವಂತಹ ಒಂದು ಚಿತ್ರವಾಗಿರುತ್ತೆ. ಅದನ್ನು ತಾವು ಸರಿಯಾಗಿ ಸ್ಪಷ್ಟವಾಗಿ ವಿಚಾರ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸಮಸ್ಯಾ ಚಿತ್ರವನ್ನು ಕೊಡಲಾಗಿರುತ್ತೆ. ಇದರಲ್ಲಿರುವಂತಹ 4 ಆಪ್ಷನ್ಸ್ಗಳಿವೆ. ಇಲ್ಲಿ ಕತ್ತರಿಸಿದ ಭಾಗದ ಒಂದು ಸಮಸ್ಯಾ ಚಿತ್ರವನ್ನು ಜೋಡಿಸಿದ ನಂತರ ತಯಾರಾದಂತಹ ಒಂದು ಚಿತ್ರ ಇದರಲ್ಲಿ ಯಾವ್ದು ಬರುತ್ತೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಈ ಸಮಸ್ಯಾ ಚಿತ್ರದಲ್ಲಿ ಇದನ್ನು ನಾವು ಜೋಡಿಸಿದ ನಂತರ ಯಾವ್ದು ಆಪ್ಷನ್ ಆಗುತ್ತೆ ಅಂತ ಚೆಕ್ ಮಾಡ್ಬೋದು. ಮೊದಲು ತಾವು ಏನು ಮಾಡಬೇಕು, ಇದರಲ್ಲಿರುವಂಥ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೋಬೇಕು. ನೋಡ್ಬೋದು, ಇದು ಮೊದಲನೇ ಚಿತ್ರ, ಇದು ಸರಿ ಹೊಂದುವುದಿಲ್ಲ. ಯಾಕಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಗೆರೆ ಎಳೆಯಲಾಗಿದೆ, ಈ ದಿಕ್ಕಿನಿಂದ ಈ ದಿಕ್ಕಿನವರೆಗೂ, ಈ ದಿಕ್ಕಿನಿಂದ ಈ ದಿಕ್ಕಿನವರೆಗೂ. ಹಾಗಾಗಿ ಇದು ಮೊದಲನೇದಾಗುವುದಿಲ್ಲ. ಸೊ 3 ಆಗುವುದಿಲ್ಲ ಹಾಗೂ 4ನೇದಾಗುವುದಿಲ್ಲ. ಇಲ್ಲಿ 2ನೇದ್ದು ಇದು ಸರಿಯಾಗಿ ಮ್ಯಾಚ್ ಆಗುವಂತಹ ಒಂದು ಸಮಸ್ಯಾ ಚಿತ್ರವಾಗಿರುತ್ತದೆ. ಸೊ ಹಾಗಾಗಿ 2ನೇ ಆಪ್ಷನ್ ಆಗುತ್ತೆ. ಇನ್ನು 2ನೇ ಪ್ರಶ್ನೆಯನ್ನು ನೋಡ್ಬೋದು ತಾವು. ಇಲ್ಲಿ ಕತ್ತರಿಸಿದ 4 ತುಂಡುಗಳಿವೆ. ಇವುಗಳನ್ನು ಜೋಡಿಸಿದ ನಂತರ ಯಾವುದಾಗುತ್ತೆ ಅಂತ ತಾವು ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. ನಿಮಗೆ ಸರಿಯಾದ ಆನ್ಸರ್ ಸಿಗುತ್ತೆ. ನೋಡ್ಬೋದು, ಈ ರೀತಿಯಾಗಿರುವಂಥ ಒಂದು ಕತ್ತರಿಸಿದ ಭಾಗ ಇಲ್ಲಿ ಎಲ್ಲಿಯಾದರೂ ಬಂದಿದೆ ಅಂತ ನೋಡ್ತಾ ಹೋದರೆ ಇಲ್ಲಿ ಮೊದಲನೇ ಆಪ್ಷನಲ್ಲಿ ಬಂದಿರುವುದಿಲ್ಲ. ಆದರೆ 2ನೇ ಆಪ್ಷನಲ್ಲಿ ಬಂದಿದೆ, ಅದರದ್ದು ದೊಡ್ಡದಿದೆ, ಇಲ್ಲಿ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡಿದ ಹಾಗೆ ನೆಕ್ಸ್ಟು 4ನೇ ಸಮಸ್ಯಾ ಚಿತ್ರದಲ್ಲಿ ಇಲ್ಲೊಂದು ರೇಖೆ ಬಂದಿದೆ. ಸೊ ಇದು ಆಗುವುದಿಲ್ಲ. ಬಟ್ 3ನೇ ಸಮಸ್ಯಾ ಚಿತ್ರ ಇದೆಯಲ್ಲ, ಇದು ಈ ಚಿತ್ರಕ್ಕೆ ಮ್ಯಾಚ್ ಆಗುತ್ತೆ. ಸೊ ಜೋಡಿಸಿದ ನಂತರ ಇಲ್ಲಿ 3ನೇದು ಆಗುತ್ತೆ. ಇಲ್ಲಿ ನೋಡ್ಬೋದು 3ನೇ ಸಮಸ್ಯಾ ಚಿತ್ರವನ್ನು. ಇಲ್ಲಿ ಕೊಟ್ಟಂತಹ ಇಲ್ಲಿ ಒಟ್ಟು 6 ಭಾಗಗಳಿವೆ. ಅಂದರೆ ಇಲ್ಲಿ ಕಟ್ ಮಾಡಿರುವಂತಹ ತುಂಡಾದ ಭಾಗಗಳು. ಇವುಗಳನ್ನು ಜೋಡಿಸಿದ ನಂತರ ಯಾವುದಾಗುತ್ತೆ ಅಂತ ನೋಡೋಣ. ಫಸ್ಟ್ ಯಾವುದಾಗೋಲ್ಲ, ಇಲ್ಲಿ 4, 3, 2 ಕೂಡ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಒಟ್ಟು ಇರುವಂತಹ ಚೌಕಗಳ ಸಂಖ್ಯೆ 2 ಇವೆ. ಸೊ ಇಲ್ಲಿ ನೋಡ್ಬೋದು, ಆಯತ ಅಂತಲೂ ಕರಿತೀವಿ, ಇದಕ್ಕೆ ಚೌಕ ಅಲ್ಲ. ನೋಡ್ಬೋದು 2 ಭಾಗಗಳು ಬಂದಿವೆ. ಅದೇ ರೀತಿಯಾಗಿ ಕತ್ತರಿಸಿದ ತ್ರಿಭುಜದ ಭಾಗಗಳು ಕೂಡ ಬಂದಿವೆ. ಹಾಗಾಗಿ ಇಲ್ಲಿ 2ನೇದು ಆಪ್ಷನ್ ಸರಿ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, 4ನೇದಾಗಿ ಇಲ್ಲಿ ಕತ್ತರಿಸಿದ ಭಾಗಗಳನ್ನು ನೋಡ್ತಾ ಹೋದಾಗ ಇವುಗಳನ್ನು ಜೋಡಿಸಿದ ನಂತರ ಯಾವುದು ಆಪ್ಷನ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, 4ನೇ ಆಪ್ಷನ್ ಆಗೋದಿಲ್ಲ. ಯಾಕಂದರೆ ಇಲ್ಲಿರುವಂಥ ಭಾಗಗಳಿಗಿಂತ ಇದು ದೊಡ್ಡದಾಗಿವೆ. ಸೊ ಅದಕ್ಕಿಂತ ಇದು ನೋಡ್ಬೋದು, ಇಲ್ಲಿ ಒಂದು ಗೆರೆ ಬಂದಿದೆ, ಬಟ್ ಇಲ್ಲಿ ಎಲ್ಲಿ ಇಲ್ಲ ಅದು. ಸೊ ಹಾಗಾಗಿ 3ನೇದು ಕೂಡ ಆಗುವುದಿಲ್ಲ. ಇನ್ನು ನೆಕ್ಸ್ಟು 1 ಮತ್ತು 2ರಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ. ಆದರೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು, ಇಲ್ಲಿರುವಂತಹ ಚಿತ್ರಗಳ ಸಂಖ್ಯೆ ಇವು ನೋಡಿದರೆ ಇದಕ್ಕಿಂತ ಇವು ಸ್ವಲ್ಪ ದೊಡ್ಡದಾಗಿವೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಸೊ ಮೊದಲನೇ ಆಪ್ಷನ್ ಆಗುತ್ತೆ. ಇನ್ನು 5ನೇ ಸಮಸ್ಯಾ ಚಿತ್ರವನ್ನು ನೋಡಿದಾಗ ಇದರಲ್ಲಿ ಬಿಡಿಯಾಗಿರುವಂಥ ಭಾಗಗಳನ್ನು ಒಟ್ಟಾಗಿ ಸೇರಿಸಿದಾಗ ಆಗುವಂಥ ಒಂದು ಸಮಸ್ಯಾ ಚಿತ್ರ ಯಾವುದು ಅಂತ ನೋಡೋಣ. ಇಲ್ಲಿ ನೋಡ್ಬೋದು, 1 ಆಗಿರ್ಬೋದು, 2, ಅದೇ ರೀತಿ 3, ಇವುಗಳಿಗಿಂತಲೂ ಕೂಡ ಇಲ್ಲಿ 4ನೇ ಚಿತ್ರ ಇದೆ ನೋಡಿ. ಇದು ಒಂದು ಸರಿಯಾದ ಆನ್ಸರ್ ಆಗುತ್ತದೆ. ಇನ್ನು 6ನೇ ಸಮಸ್ಯಾ ಚಿತ್ರ ನೋಡ್ಬೋದು. ಇಲ್ಲಿ ಕತ್ತರಿಸಿದ 3 ತುಂಡುಗಳಿವೆ. ಇವು ತ್ರಿಭುಜ ಆಕಾರದಲ್ಲಿವೆ. ಇವುಗಳನ್ನು ನಾವು ಇಲ್ಲಿ ಇವು ಜೋಡಿಸಿದಾಗ ಯಾವುದು ಚಿತ್ರ ಅಲ್ಲಿ ಉದ್ಭವ ಆಗುತ್ತೆ, ರಚನೆ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ 4ನೇ ಆಪ್ಷನ್ ಆಗುವುದಿಲ್ಲ. ಅದೇ ರೀತಿಯಾಗಿ 2ನೇ ಆಪ್ಷನ್ ಆಗುವುದಿಲ್ಲ. ಇನ್ನು ಉಳಿದಿರುವಂತಹ ಸಮಸ್ಯಾ ಚಿತ್ರಗಳಲ್ಲಿ 1 ಮತ್ತು 3ರಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ. ಆದರೆ ಇಲ್ಲಿ ನೋಡ್ಬೋದು ತಾವು, ಇಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆ 3 ಮಾತ್ರ ಇವೆ. ಇಲ್ಲಿ 4 ರಚನೆ ಆಗಿವೆ. ಹಾಗಾಗಿ ಇಲ್ಲಿ 3ನೇ ಆಪ್ಷನ್ ಆಗುತ್ತದೆ. ಇನ್ನು 7ನೇ ಸಮಸ್ಯಾ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ ಇವುಗಳನ್ನು ಕತ್ತರಿಸಿದ ಭಾಗವನ್ನು ಜೋಡಿಸಿದಾಗ ಯಾವುದಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನೋಡ್ಬೋದು, 2ನೇದಾಗಿರ್ಬೋದು, 3ನೇದ್ದು, 1ನೇದ್ದು, 3 ಕೂಡ ಆಗೋದಿಲ್ಲ. ಯಾಕಂದರೆ ಇವುಗಳನ್ನು ನಾವು ಜೋಡಿಸಿದಾಗ ಸ್ಪಷ್ಟವಾಗಿ ಬರುವಂತಹ ಚಿತ್ರ ಯಾವುದಾಗುತ್ತೆ ಅಂದರೆ ಅಲ್ಲಿ 4ನೇದ್ದು ಆಗುತ್ತದೆ. ಇನ್ನು ನೆಕ್ಸ್ಟು 8ನೇ ಸಮಸ್ಯಾ ಚಿತ್ರವನ್ನು ನೋಡೋಣ. ಇವನ್ನ ಜೋಡಿಸಿದಾಗ ಟೋಟಲ್ ಇರುವಂಥ 4 ಆಪ್ಷನ್ಸ್ಗಳಲ್ಲಿ ಇದು ನೋಡ್ಬೋದು, ಇದನ್ನು ಜೋಡಿಸಿರುವುದಿಲ್ಲ. ಸೊ ಇದು ಆಗೋದಿಲ್ಲ. ಅದೇ ರೀತಿಯಾಗಿ ಇದನ್ನು ನೋಡ್ಬೋದು, ಇದು ಕೂಡ ಆಗೋದಿಲ್ಲ. ಇನ್ನು ನೆಕ್ಸ್ಟು ಇದನ್ನು ನೋಡ್ಬೋದು, ಈ ಸಮಸ್ಯೆ ಚಿತ್ರವನ್ನು. ಆದರೆ
ಇಲ್ಲಿ ಇದು ಸ್ಪಷ್ಟವಾಗಿ ಶುದ್ಧವಾಗಿ ಇರುವುದರಿಂದಾಗಿ ಸೊ ಇದು ಏನು ಮೊದಲನೇ ಆಪ್ಷನ್ ಇದೆ ಇದು ಆಗುತ್ತದೆ. ಇನ್ನು ನೆಕ್ಸ್ಟು ಇನ್ನು 9ನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು. ಈ 4 ಸಮಸ್ಯಾ ಚಿತ್ರಗಳಲ್ಲಿ ಯಾವುದು ಸ್ಪಷ್ಟವಾಗಿದೆ ಅಂದರೆ ಇವು ಏನು ಬಿಡಿ ಭಾಗಗಳನ್ನು ಜೋಡಿಸಿದಾಗ ಯಾವುದಾಗುತ್ತೆ ಅಂತ ಇಲ್ಲಿ ನೋಡ್ಬೋದು. 4 ಅಥವಾ 3 ಅಥವಾ 2 ಇವು 3 ಆಪ್ಷನ್ಸ್ ಆಗೋದಿಲ್ಲ, ಯಾಕಂದರೆ ಅದನ್ನು ನಾವು ಜೋಡಿಸಬೇಕಾಗುತ್ತೆ. ಇಲ್ಲೆಲ್ಲವೂ ಕೂಡ ಗ್ಯಾಪ್ ಇವೆ. ಮತ್ತು ಇಲ್ಲಿ ನೋಡ್ತಾ ಹೋಗ್ಬೋದು ಈ ರೀತಿ ಸಮಸ್ಯೆ ಚಿತ್ರ ಇಲ್ಲ, ಅದು ಈ ರೀತಿ ತ್ರಿಭುಜಗಳು ಯಾವ ರೀತಿ ಬಂದಿವೆ ನೋಡ್ಬೋದು. ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿರುವಂಥ ಒಂದಿಷ್ಟು ಚಿತ್ರಗಳನ್ನು ಜೋಡಿಸಿದಾಗ ಒಂದು ಶುದ್ಧವಾದ ಚಿತ್ರವಾಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಇಲ್ಲಿ 2ನೇದು ಆಗೋದಿಲ್ಲ, ಯಾಕಂದರೆ ಇಲ್ಲಿ ಒಂದು ಆಯತಾಕಾರದ ಒಂದು ಚಿತ್ರ ಬಂದಿದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು ಇದು ಕೂಡ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಒಂದು ಗೆರೆ ಬಂದಿದೆ ಒಳಗಡೆ. 3ನೇದು ಆಗೋದಿಲ್ಲ. ಸೊ ಇಲ್ಲಿ 4ನೇದು ನೋಡ್ಬೋದು. 4ನೇದು ಕೂಡ ಆಗೋದಿಲ್ಲ, ಯಾಕಂದರೆ ಇಲ್ಲಿ ನೋಡ್ತಾ ಹೋದಾಗ ಚಿತ್ರಗಳಲ್ಲಿ ಸ್ವಲ್ಪ ತಾವು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಇರುವಂತಹ ಗೆರೆ ಇದೆಯಲ್ಲ ಅರ್ಧ ಇದೆ, ಬಟ್ ಇಲ್ಲಿ ಏನಾಗಿದೆ ನಡು ಬಂದಿದೆ. ಸೊ ಹಾಗಾಗಿ 4ನೇದು ಆಗೋದಿಲ್ಲ. ಮೊದಲನೇದು ಸ್ಪಷ್ಟವಾಗಿ ಶುದ್ಧವಾಗಿ ಬಂದಿದೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ 11ನೇ ಸಮಸ್ಯೆ ನೋಡ್ಬೋದು. ಇಲ್ಲಿ ಬಿಡಿ ಭಾಗಗಳನ್ನು ನೋಡಿದಾಗ ಅದನ್ನು ಜೋಡಿಸಿದಾಗ ಯಾವುದಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದನ್ನು ಸಂಪೂರ್ಣ ಜೋಡಿಸಿರೋದಿಲ್ಲ, ಹಾಗಾಗಿ 4ನೇದು ಆಗೋದಿಲ್ಲ. 3 ಕೂಡ ಆಗೋದಿಲ್ಲ. ಇನ್ನು ನೆಕ್ಸ್ಟು 1 ಕೂಡ ಆಗೋದಿಲ್ಲ, ಯಾಕಂದರೆ ಸಂಪೂರ್ಣ ಎಲ್ಲವನ್ನು ಕೂಡ ಜೋಡಿಸಬೇಕಾಗುತ್ತೆ ಅಲ್ಲಿ. ಹಾಗಾಗಿ ಇಲ್ಲಿ 2ನೇ ಆಪ್ಷನ್ ಇದೆ ನೋಡಿ, ಸಂಪೂರ್ಣವಾಗಿ ಜೋಡಿಸಿದ್ದು. ಇದೊಂದು ಉತ್ತಮ ಚಿತ್ರವಾಗಿ ರೂಪುಗೊಂಡಿದೆ, ಹಾಗಾಗಿ 2ನೇದು ಆಗುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡ್ಬೋದು ತಾವು. ಇಲ್ಲಿ ಕೊಟ್ಟಿರುವಂತಹ ಒಂದು ಸಮಸ್ಯಾ ಚಿತ್ರದಿಂದ ಇಲ್ಲಿ ಒಂದು ಅಕ್ಷರ ರೂಪವಾಗಿದೆ, ಹಾಗಾಗಿ ಯಾವುದಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಮೊದಲನೇದಾಗಿಲ್ಲ, ಹಾಗೂ 2 ಕೂಡ ಇವು ಅರ್ಧವಾಗಿವೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಈ ಸಮಸ್ಯಾ ಚಿತ್ರದಲ್ಲಿ ಶುದ್ಧವಾಗಿ ಬಂದಿರೋದು ಯಾವುದು ಅಂದರೆ ಇಲ್ಲಿ ನೋಡಿದರೆ ನೀವು ಹೇಳ್ತೀರಿ ಯಾವುದು 3ನೇದು ಆಗುತ್ತದೆ. ಇಲ್ಲಿ ನೋಡ್ಬೋದು 13ನೇ ಪ್ರಶ್ನೆಯನ್ನು. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರಗಳನ್ನು ನಾವು ನೋಡೋಣ. ಇಲ್ಲಿ ಆಪ್ಷನ್ಸ್ಗಳು ಯಾವುದು ಆಗೋದಿಲ್ಲ ಸರಿಯಾದದಂತ. ಇಲ್ಲಿ 2 ಆಗೋದಿಲ್ಲ, ಅದೇ ರೀತಿಯಾಗಿ 3ನೇದು ಆಗೋದಿಲ್ಲ. ಇನ್ನು ನೆಕ್ಸ್ಟು ಮೊದಲನೇದು ಆಗೋದಿಲ್ಲ, ಆದರೆ ಇಲ್ಲಿ ನೋಡಿ 4ನೇದು ಇದು ಶುದ್ಧವಾಗಿ ಬಂದಿರುವುದರಿಂದಾಗಿ ಇದು ಆಪ್ಷನ್ ಇದೆಯಲ್ಲ 4ನೇದು ಸರಿಯಾಗುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇದರಲ್ಲಿ ಯಾವುದು ಸರಿಯಾಗುತ್ತೆ ಅಂತ. ಇಲ್ಲಿ ಕೊಟ್ಟಿರುವಂತಹ ಒಂದು ಏನು ಸಮಸ್ಯಾ ಚಿತ್ರ ಬಿಡಿ ಬಿಡಿಯಾಗಿರುವಂಥದ್ದನ್ನು ಜೋಡಿಸಿದಾಗ ಇಲ್ಲಿ 4, 3 ಆಗೋದಿಲ್ಲ. ನೆಕ್ಸ್ಟು ನೋಡ್ತಾ ಹೋಗಿ ತಾವು ಕೂಡ ಇಲ್ಲಿ ಯಾವುದಾಗುತ್ತೆ ಅಂದರೆ ಇಲ್ಲಿ 2ನೇ ಆಪ್ಷನ್ ಆಗುತ್ತದೆ.